Environmental Studies for second class. Lesson 1, My Happy Family. ಸಂತೋಷದಲ್ಲಿ ನನ್ನ ಕುಟುಂಬ. ಸಂತೋಷದ ನನ್ನ ಕುಟುಂಬ. Look at the picture below. Do you remember Radha's family in class 1? ಅಂದ್ರೆ ಈ ಕ್ಲಾಸ್ 1 ದಲ್ಲಿ ಈ ಚಿತ್ರವನ್ನ ಕೊಟ್ಟಿತ್ತು. ಆವಾಗ ರಾಧಾಳ ಫ್ಯಾಮಿಲಿಯನ್ನ ತೋರಿಸಲಾಗಿತ್ತು. ಇದ ಚಿತ್ರವನ್ನ 1ನೇ ಕ್ಲಾಸ್ ನಲ್ಲಿ ತೋರಿಸಿದ್ರು. ನಿಮ್ಗೆ ನೆನಪಿದೆಯಾ? ನೋಡ್ರಿ, ಈ ರೀತಿ ಅಪ್ಪ ಅಮ್ಮ ಹೊಲದಲ್ಲಿ ಕೆಲಸ ಮಾಡ್ತಾ ಇದ್ರು, ಅಜ್ಜಿ ತರಕಾರಿ ಹಚ್ತಾ ಇದ್ರು, ತಾತ ಹಾಲು ಕರಿತಾ ಇದ್ರು, ಇವರು ರಾಧಾ ಮತ್ತು ಅವರ ತಮ್ಮ ನಾಯಿಯನ್ನ ಆಡಿಸ್ತಾ ಇದ್ರು, ಕೋಳಿಗಳು ಮೈತಾ ಇದ್ವು ಮನೆ ಮುಂದ್ಗಡೆ. ನಾವು ಟೆಲ್ ಮಿ ಚಿಲ್ಡ್ರನ್, ಈಗ ವಾಟ್ ಆರ್ ರಾಧಾಸ್ ಪೇರೆಂಟ್ ಡೂಯಿಂಗ್? ರಾಧಾಸ್ ಫಾದರ್ ಅಂಡ್ ಮದರ್ ಡೂಯಿಂಗ್ ಇನ್ field work. Field work. Field work. Father, mother. Father, mother doing field work. Grandfather collecting milk. Grandfather collecting milk from cow. Milk from cow and so on. What are Radha's grandparents doing? Nodri, field work. Parents field work ಮಾಡ್ತಾ ಇದ್ದಾರೆ. ಗ್ರ್ಯಾಂಡ್ ಪೇರೆಂಟ್ಸ್ collecting milk, preparing for cooking. ತಾತ ಮಿಲ್ಕ್ ಅನ್ನ ಶೇಖರಣೆ ಮಾಡ್ತಾ ಇದ್ದಾರೆ, ಅಜ್ಜಿ ಕುಕಿಂಗ್ ಗೆ ರೆಡಿ ಮಾಡ್ತಾ ಇದ್ದಾರೆ. ಪ್ರಿಪೇರಿಂಗ್ ಫಾರ್ ಕುಕ್. Share any one sentence about this picture. This picture is a happy family. ಸಂತೋಷದ ಕುಟುಂಬ. One sentence. All are doing. Work is worship. Happy family. Work is worship. Work is worship. They believe that work is worship. Yes. Next. Who all are there in your family? ನಿನ್ನ ಕುಟುಂಬದಲ್ಲಿ ಯಾರ್ಯಾರಿದ್ದಾರೆ ಅನ್ನೋದನ್ನ ಬರೀರಿ. Do you help your mother and father at home? Yes. ಕೆಲಸ ಮಾಡ್ತಾ ಇದ್ರ, ಹೆಲ್ಪ್ ಮಾಡ್ತಾ ಇದ್ರ ಎಸ್ ಅಂತ ಬರೀರಿ. ಇಲ್ಲ ಅಂದ್ರೆ ಇಲ್ಲ. ಇಲ್ಲ ಅಂದ್ರೆ ನೋ. How do you help them? ನೀನು ಹೇಗೆ ಅವರಿಗೆ ಸಹಾಯ ಮಾಡುತ್ತೀಯಾ? ಹೇಗೆ ಸಹಾಯ ಮಾಡ್ತೀರಿ? going to market ಗೆ ಹೋಗಿ ತರಕಾರಿ, going to market and bring vegetables, ತರಕಾರಿಯನ್ನ ತೆಗೆದುಕೊಂಡು ಬರೋದು, vegetables and grains from shop, and bring grains from shop. Share some more things about your family. ನಿನ್ನ ಕುಟುಂಬದ ಬಗ್ಗೆ ಇನ್ನು ಸ್ವಲ್ಪ ವಿಷಯಗಳನ್ನ ಹಂಚಿಕೊಳ್ಳಿ ಅಂತ ಹೇಳ್ಯಾರ. ನಿಮ್ಮ ಕುಟುಂಬದಲ್ಲಿ ಮತ್ತೆ ಯಾರ್ಯಾರು ಅದಾರ, ಏನದಾರ ಅದನ್ನೆಲ್ಲ ಸ್ವಲ್ಪ ಹಂಚಿಕೊಳ್ಳಿ. ನೆಕ್ಸ್ಟ್ ಆಕ್ಟಿವಿಟಿ 2. ಲುಕ್ ಆಟ್ ದ ಪಿಕ್ಚರ್ ಬಿಲೋ. ಚಿತ್ರವನ್ನ ನೋಡಿ. ಇಲ್ಲೇ ಅಪ್ಪ ಸ್ನಾನ ಮಾಡಿಸ್ತಾ ಇದ್ದಾರೆ. ಫಾದರ್ ಬಾತಿಂಗ್ ಹಿಸ್ ಚಿಲ್ಡ್ರನ್
ಅಜ್ಜ ಡ್ರೆಸ್ ಅನ್ನ ಹಾಕ್ತಾ ಇದ್ದಾರೆ. ಅಜ್ಜಿ ಪುಸ್ತಕ, ಅಜ್ಜ ಗ್ರ್ಯಾಂಡ್ ಫಾದರ್ ಪುಸ್ತಕಗಳನ್ನ ಹೊಂದಿಸ್ತಾ ಇದ್ದಾರೆ. ಗ್ರ್ಯಾಂಡ್ ಫಾದರ್ ಗ್ರ್ಯಾಂಡ್ ಮದರ್ ಡ್ರೆಸ್ ಅನ್ನ ಹಾಕ್ತಾ ಇದ್ದಾಳೆ. ಮದರ್ ಕಾಂಬಿಂಗ್ ಹರ್ ಚೈಲ್ಡ್ ಹೇರ್. ವಾಟ್ ಈಸ್ ಹ್ಯಾಪನಿಂಗ್ ಇನ್ ದ ಪಿಕ್ಚರ್? ಚಿತ್ರದಲ್ಲಿ ಏನು ನಡೆಯುತ್ತಿದೆ? ದೇ ಆಲ್ ಆರ್ ವರ್ಕಿಂಗ್. ದೇ ಆಲ್ ಆರ್ ವರ್ಕಿಂಗ್. ಎಲ್ಲರೂ ಕೆಲಸವನ್ನ ಮಾಡ್ತಾ ಇದ್ದಾರೆ. ಟ್ರೈ ಆನ್ಸರಿಂಗ್ ಲೈಕ್ ಗ್ರ್ಯಾಂಡ್ ಫಾದರ್ ಈಸ್ ಪ್ಯಾಕಿಂಗ್ ದ ಸ್ಕೂಲ್ ಬ್ಯಾಗ್. ಓಕೆ, ಪುಸ್ತಕಗಳನ್ನು ಹೊಂದಿಸ್ತಾ ಇದ್ದಾರೆ ಅಂದ್ರೆ ಪ್ಯಾಕಿಂಗ್ ದ ಸ್ಕೂಲ್ ಬ್ಯಾಗ್. ಸರಿ. ಗ್ರ್ಯಾಂಡ್ ಮದರ್ ಈಸ್ ಡ್ರೆಸ್ಸಿಂಗ್. ಗ್ರ್ಯಾಂಡ್ ಮದರ್ ಈಸ್ ಡ್ರೆಸ್ಸಿಂಗ್. ಡ್ರೆಸ್ಸಿಂಗ್. Grandmother is dressing her grandchild. ಮೊಮ್ಮಗಳಿಗೆ ಡ್ರೆಸ್ ಅನ್ನ ಮಾಡ್ತಾ ಇದ್ದಾಳೆ. ಮದರ್ ಈಸ್ ಕಾಂಬಿಂಗ್ her daughter. Combing hair her daughter. Combing hair of her daughter. Her daughter. Yes. Matta father is bathing his son. Father is bathing his son. ಅವರ ತಂದೆ ಅವರ ಮಗನನ್ನ ಸ್ನಾನ ಮಾಡಿಸ್ತಾ ಇದ್ದಾರೆ. Who help you in doing these activities at home? Probably mother. ಇವೆಲ್ಲ ಕೆಲಸವನ್ನು ಮಾಡೋರು ತಾಯಿನ ಆಗಿರ್ತಾರೆ. ತಾಯಿ ಸ್ಕೂಲ್ ಬಸ್ ಬರೋ ತಡ ಇಲ್ಲ, ಆ ಬ್ಯಾಗ್ ಅನ್ನ, ಮಕ್ಕಳ ಬ್ಯಾಗ್ ಅನ್ನ ತನ್ನ ಹೆಗಲಿಗೆ ಹಾಕೊಂಡು ಬಂದ್ ನಿಂತ್ಕೊಂಡಿರ್ತಾರ ತಾಯಿ. ಅದ ಮಕ್ಕಳನ್ನ ನೋಡೋದಕ್ಕಿಂತ ಅವ್ರ ತಾಯಿ ಬಂದಿರೋದ್ ನೋಡೋದ ಒಂದು ವಿಚಿತ್ರ ಅನ್ಸುತ್ತೆ. Do you think each family member is important? Why do you think so? Yes, we think each family member is important because all family members helping each other. ಎಲ್ಲರೂ ಒಬ್ಬರಿಗೊಬ್ಬರು ಪರಸ್ಪರ ಸಹಾಯ ಮಾಡುತ್ತಿದ್ದಾರೆ. ಇದಕ್ಕಾಗಿ ಸಾಕು. ನೆಕ್ಸ್ಟ್ ಆಕ್ಟಿವಿಟಿ 3 ನೋಡ್ರಿ. Look at these picture and try to tell a story. ನೋಡ್ರಿ, ಅಜ್ಜ ಅಜ್ಜಿ. ಅಜ್ಜ ಅಂತ ಅನ್ಕೊಳ್ರಿ, ಇವನ್ ಮೊಮ್ಮಗನು ಹುಷಾರಿದೆಯಾ ಅಂತ ವಿಚಾರಿಸ್ತಾ ಇದ್ದಾನೆ. ಇಲ್ಲೇ ಬಂದ ಡಾಕ್ಟರ್ ಹತ್ರ ಮಾತಾಡ್ತಾ ಇದ್ದಾನೆ. ನಮ್ಮ ತಾತನಿಗೆ ಹುಷಾರಿಲ್ಲ ಡಾಕ್ಟ್ರೇ ಬನ್ನಿ ಅಂತ ಹೇಳ್ತಾ ಇದ್ದಾನೆ. ಗ್ರ್ಯಾಂಡ್ ಫಾದರ್ ಈಸ್ ಸಫರಿಂಗ್. ಅಜ್ಜಿನ ಅಜ್ಜನ ಅವನು. ಅಜ್ಜಿ ಇರ್ಬೇಕು, ಜಡೆ ಇದೆ ಅಂದ್ರೆ ಅಜ್ಜಿ ಇರ್ಬೇಕು. ಹೇರು ಲಾಂಗ್ ಅದಾವ, ಅದಕ್ಕ ಅಜ್ಜಿ is suffering from health issue. He consulted grandson consulted a doctor. Grandson explaining about illness about her grandmother. Doctor came and
watching, checkupping health issue. Yes, all are taking care of grandmother. Why is grandmother sleeping? Because of health issue. ಅವರಿಗೆ ಹುಷಾರಿಲ್ಲ, ನಾಟ್ ಫೀಲಿಂಗ್ ವೆಲ್ ಅಂತ ಹೇಳ್ಬೋದು. ನಾಟ್ ಫೀಲಿಂಗ್ ವೆಲ್, ಅವರಿಗೆ ಹುಷಾರಿಲ್ಲ. ನೆಕ್ಸ್ಟ್, ವಾಟ್ ಡಿಡ್ ರಾಜು ಡೂ ಟು ಹೆಲ್ಪ್ ಹಿಸ್ ಗ್ರ್ಯಾಂಡ್ ಮದರ್? He met a doctor. He met a doctor. ಅವನು ಡಾಕ್ಟರ್ಗೆ ಭೇಟಿಯಾದ. How do you help your family members? Like Raju did. Like Raju did. ರಾಜು ಅನ್ನೋ ತರ ನಾವು ಮಾಡ್ತೀವಿ ಅಂತ. We obey elders talk. Elders speech or elders talk. ನಾವು ದೊಡ್ಡವರ ಮಾತನ್ನ ಕೇಳುತ್ತೇವೆ ಅಂತ. Activity 4, look at this picture below. ಈ ಚಿತ್ರಗಳನ್ನು ನೋಡ್ರಿ. I am feeling thirsty. ನನಗೆ ನೀರಡಿಕೆ ಆಗಿದೆ. My leg is paining. ಇವರು ನನಗೆ ನೀರಡಿಕೆ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. My leg is paining. ನನಗೆ ಕಾಲು ನೋಯ್ತಾ ಇದೆ ಅಂತ ಇವ್ರು ಹೇಳ್ತಾ ಇದ್ದಾರೆ. Oh ಮಾ, ನಾನು ಬಿದ್ದೆ ಅಂತ ಇಲ್ಲೊಂದು ಹುಡುಗಿ ಬಿದ್ದೈತಿ, ಅದಕ್ಕೆ ಓ ಮಾ ಅಂತಿದ್ದಾರೆ. ಇಲ್ಲೊಂದು ಹುಡುಗ ಏನಾದ, ಇಟ್ ಈಸ್ ಡಿಫಿಕಲ್ಟ್ ಟು ಕ್ರಾಸ್ ದ ರೋಡ್. ಇಟ್ ಈಸ್ ಡಿಫಿಕಲ್ಟ್ ಟು ಕ್ರಾಸ್ ದ ರೋಡ್. ಯಾಕಂದ್ರೆ ವೀಲ್ ಚೇರ್ ನಲ್ಲಿ ಕುತ್ಕೊಂಡಿದ್ದಾನೆ. ಈಗ ಪ್ರಶ್ನೆಗಳನ್ನು ನೋಡ್ರಿ. ವಾಟ್ ವಿಲ್ ಯು ಡೂ ಇನ್ ಸಚ್ ಸಿಚುವೇಶನ್? I help as much as possible. I help them. ನಾನು ಅವರಿಗೆ ಸಹಾಯ ಮಾಡುತ್ತೇನೆ. As much as possible. ಸಾಧ್ಯವಾದಷ್ಟು ನಾನು ಅವರಿಗೆ ಸಹಾಯವನ್ನ ಮಾಡುತ್ತೇನೆ. ನೆಕ್ಸ್ಟ್, ಆಕ್ಟಿವಿಟಿ 5, sing and enjoy. Elders need our help. Sick need our care. Learn to share and help with lots of love and care. ಅರ್ಥ ನೋಡೋಣ. Elders need our help. ಹಿರಿಯರಿಗೆ ನಮ್ಮ ಸಹಾಯ ಬೇಕು. Sick need our care. ಅನಾರೋಗ್ಯವಂತರಿಗೆ ನಾವು ಕಾಳಜಿಯನ್ನ ತೋರಬೇಕು. ಅವರಿಗೆ ಕಾಳಜಿಯ ಅವಶ್ಯಕತೆ ಇದೆ. Learn to share and help. ಅವರಿಗೆ ಸಹಾಯ ಮಾಡುವ ಗುಣವನ್ನ ಬೆಳೆಸಿಕೊಳ್ಳಿ ಮತ್ತು ಇದನ್ನ ಬೇರೆಯವರೊಂದಿಗೆ ಹಂಚಿಕೊಳ್ಳಿ. ನೀವು ಅವರಿಗೆ ಸಹಾಯ ಮಾಡುವಂತ ನೀವು ಹೇಳ್ಬೇಕು. ವಿತ್ ಲಾಟ್ಸ್ ಆಫ್ ಲವ್ ಅಂಡ್ ಕೇರ್. ಇದನ್ನ ನೀವು ಅತ್ಯಂತ ಪ್ರೀತಿಯಿಂದ, ಕಾಳಜಿಯಿಂದ ಮಾಡಿ. ಎಸ್. Did you enjoy singing the rhyme? Yes. When do you enjoy with your family? In festival, because all members are get together in festival, that's why. In festival, ಯಾವಾಗಂದ್ರ festival time ನಲ್ಲಿ. Do you like spending time with your family during festivals? Yes. Can you tell me the festival you celebrate at home? Deepavali.
ದೀಪಾವಳಿ, ದಿವಾಲಿ ಅಂತಾನೆ ಹೇಳ್ತಾರ, ಅದಕ್ಕ ದೀಪಾವಳಿನ ಅಂತ ಹೇಳ್ತಾರ. ದೀಪಾವಳಿ, ಗಣೇಶ ಚತುರ್ಥಿ, ಗಣೇಶ ಚತುರ್ಥಿ, ಮುಸ್ಲಿಂ ಆಗಿತ್ತಂದ್ರ ರಂಜಾನ್, ಕ್ರಿಶ್ಚಿಯನ್ ಆಗಿದ್ರ ಕ್ರಿಸ್ಮಸ್, ಈ ತರದ. Share something about a festival celebrated in your home. ನಿಮ್ಮ ಮನೆಯಲ್ಲಿ ಆಚರಿಸುವ ಯಾವುದಾದ್ರೂ ಒಂದು ಹಬ್ಬದ ಬಗ್ಗೆ ಹೇಳಿ. ಇನ್ ದೀಪಾವಳಿ, we light a candle. We light a candle in festival. In festival. ನಿಮಗ ಸ್ವಲ್ಪ ಹೇಳಕ್ ಟ್ರೈ ಮಾಡ್ರಿ. ಈಗ ಪೂರ್ತಿ 10-12 ಸಾಲಿನಲ್ಲಿ ಏನ್ ಬೇಡ, ಎಷ್ಟಾಗುತ್ತೆ ಅಷ್ಟು ಸಾಧ್ಯವಾದಷ್ಟು ಹೇಳಕ್ ಟ್ರೈ ಮಾಡ್ಬೇಕು. ಲಿಸನ್ ಟು ವಾಟ್ ಸಮ್ ಆಫ್ ಅವರ್ ಫ್ರೆಂಡ್ಸ್ ಹ್ಯಾವ್ ಟು ಸೇ ಅಬೌಟ್ ದೇರ್ ಫೆಸ್ಟಿವಲ್. ಈಗ ನಮ್ಮ ಕೆಲವು ಮಿತ್ರರು ಏನು ಹೇಳುತ್ತಾರೆ, ಅವರ ಹಬ್ಬದ ಬಗ್ಗೆ ಏನು ಹೇಳುತ್ತಾರೆ ಅನ್ನೋದನ್ನ ಕೇಳಿ. ಐ ಆಮ್ ಪೂರ್ವಿ, ನಾನು ಪೂರ್ವಿ ಅಂತ. ವಿ ಸೆಲೆಬ್ರೇಟ್ ದಿವಾಲಿ, ವಿ ಲೈಟ್ ಲ್ಯಾಂಪ್ಸ್. ಈಗ ಹೇಳ್ತಲ್ಲ, ಲೈಟ್ ಕ್ಯಾಂಡಲ್ ಅಂತ ಹೇಳ್ತೀಯ. ವಿ ಲೈಟ್ ಲ್ಯಾಂಪ್ಸ್, ವಿ ಪುಟ್ ಆಕಾಶ ದೀಪ at the entrance of our home. ಆಕಾಶ ದೀಪ ಅಂತಂದು ಒಂದು ಬುಟ್ಟಿ ತರ ಅಲ್ಲಿ ಕ್ಯಾಂಡಲ್ ಇಟ್ಟು, ಇಲ್ಲ ಎಲೆಕ್ಟ್ರಿಕ್ ಬಲ್ಬ್ ಅನ್ನ, ವಿವಿಧ ಬಣ್ಣದ ಎಲೆಕ್ಟ್ರಿಕ್ ಬಲ್ಬ್ ಅನ್ನ ಅದರೊಳಗಿಟ್ಟು ಹೊಳೆಯುತ್ತಿರುತ್ತ, ಅದನ್ನ ಮಾಡ್ತಾರ ದೀಪಾವಳಿ ಒಳಗ. ಐ ಆಮ್ ರಹೀಮ್, ಇವನು ಮುಸ್ಲಿಂ. ವಿ ಸೆಲೆಬ್ರೇಟ್ ಇದ್ ಉಲ್ ಫಿತ್ರ್, we offer prayers and distribute sweets in Eid ul Fitr, ಆ ಹಬ್ಬದಲ್ಲಿ. ನೆಕ್ಸ್ಟ್ ನೋಡ್ರಿ, ಐ ಆಮ್ ಮಾರಿಯಾ, ಇವರು ಕ್ರಿಶ್ಚಿಯನ್. ವಿ ಸೆಲೆಬ್ರೇಟ್ ಕ್ರಿಸ್ಮಸ್, ವಿ ಕಟ್ ಅಂಡ್ ಈಟ್ ಕೇಕ್ಸ್, ನಾವು ಕೇಕ್ ಅನ್ನ ಕತ್ತರಿಸಿ ತಿನ್ನುತ್ತೇವೆ. ವಿ ವಿಶ್ ಮೇರಿ ಕ್ರಿಸ್ಮಸ್ ಟು ಆಲ್, ಎಲ್ಲರಿಗೂ ನಾವು ಕ್ರಿಸ್ಮಸ್ ಹಬ್ಬದ ಶುಭಾಶಯನ್ನ ಕೋರುತ್ತೇವೆ ಆ ಹಬ್ಬದಲ್ಲಿ. ನೆಕ್ಸ್ಟ್ ನೋಡ್ರಿ, ಐ ಆಮ್ ಕುಲ್ಜಿತ್, ವಿ ಸೆಲೆಬ್ರೇಟ್ ಗುರು ನಾನಕ ಜಯಂತಿ, ವಿ ಸೆಲೆಬ್ರೇಟ್ ಗುರು ನಾನಕ ಜಯಂತಿ. ವಿ ವಿಯರ್ ನ್ಯೂ ಕ್ಲಾತ್ಸ್ ಅಂಡ್ ವಿ ಆಫರ್ ಪ್ರೇಯರ್ ಆಟ್ ದ ಗುರುದ್ವಾರ, ಗುರುದ್ವಾರದಲ್ಲಿ ನಾವು ಪ್ರಾರ್ಥನೆಯನ್ನ ಸಲ್ಲಿಸುತ್ತೇವೆ ಅಂತ. Next activity 8. Look at the picture given and name the festival. ಇದು ಯಾವುದು? ಗಣೇಶ ಚತುರ್ಥಿ. ಗಣೇಶ ಅದನಲ್ಲ, ಅದಕ್ಕೆ ಗಣೇಶ ಚತುರ್ಥಿ. ಗಣೇಶ ಚತುರ್ಥಿ ಇದು ಇದ್ ಉಲ್ ಫಿತ್ರತ್. ಅವರ ಹೇಳಿದ್ರಲ್ಲ ಅಲ್ಲೇ, ಈದ್ ಉಲ್ ಫಿತ್ರ್. ಈದ್ ಉಲ್ ಫಿತ್ರ್ ಇದು ಮೇರಿ ಕ್ರಿಸ್ಮಸ್. ಕ್ರಿಸ್ಮಸ್ ಕ್ರಿಸ್ಮಸ್ ನೋಡ್ರಿ, ಕ್ರಿಸ್ಮಸ್. ಎಸ್. ಗುರು ನಾನಕ ಜಯಂತಿ. ದಿಸ್ ಈಸ್ ಗುರು ನಾನಕ ಜಯಂತಿ. ಗುರು ನಾನಕ್ ಜಯಂತಿ.
ಗುರುನಾನಕ್ ಜಯಂತಿ ಆಯ್ತು. ನೆಕ್ಸ್ಟ್ ದಸರಾ. ಇದನ್ನ ಕರಿ ನೋಡ್ರಿ, ಆನೆ ಅಂಬಾರಿ ಇತ್ತಂದ್ರೆ ಏನಂತಾರೆ ದಸರಾ. ಇದಕ್ಕಾಗಿ ನಿಮ್ಗೆ ರಜೆನು ಬಂದಿರುತ್ತಾನಲ್ಲ, ದಸರಾ. ಇದು ಶ್ರವಣ ಬೆಳಗೊಳದ ಗೊಮ್ಮಟೇಶ್ವರ ಫೆಸ್ಟಿವಲ್. ಈಶ್ವರ ಪೂಜಾ. ನಾಗಪಂಚಮಿ, ಹುತ್ತಿಗೆ ಹಾಲನ್ನೆರೆಯುವುದು ಯಾವಾಗ ಅಂದ್ರ ನಾಗಪಂಚಮಿ ಎಂದು. ನಾಗಪಂಚಮಿ. ಇದು ಬುದ್ಧ ಪೂರ್ಣಿಮಾ. ದಿಸ್ ಈಸ್ ಬುದ್ಧ ಪೂರ್ಣಿಮಾ. ದಿಸ್ ಈಸ್ ಬುದ್ಧ ಪೂರ್ಣಿಮಾ. ನೆಕ್ಸ್ಟ್, which festival do we celebrate at school? ಇಂಡಿಪೆಂಡೆನ್ಸ್ ಡೇ ಅನ್ನ ಸೆಲೆಬ್ರೇಟ್ ಮಾಡ್ತೀವಿ. ಇಂಡಿಪೆಂಡೆನ್ಸ್ ಡೇ. ನೆಕ್ಸ್ಟ್, ಗಾಂಧಿ ಜಯಂತಿ. ಗಾಂಧಿ ಜಯಂತಿಯನ್ನ ಸೆಲೆಬ್ರೇಟ್ ಮಾಡ್ತೀವಿ. ನೆಕ್ಸ್ಟ್, ಶೇರ್ ವಿತ್ ಯುವರ್ ಫ್ರೆಂಡ್ಸ್ which school festival you like the most and why? ನಿಮಗೆ ಯಾವುದು ಇಷ್ಟ ಅನ್ನೋದನ್ನ ನಿಮ್ಮ ಗೆಳೆಯರೊಂದಿಗೆ ಚರ್ಚೆ ಮಾಡ್ರಿ. ಓಕೆ, ಇಲ್ಲಿ ನೋಡ್ರಿ, ಎಲ್ರು ಸಲ್ಯೂಟ್ ಮಾಡಿದ್ದಾರೆ. ನ್ಯಾಷನಲ್ ಸಲ್ಯೂಟ್. ಹಕ್ಕಿಗಳು ಹಾರಾಡ್ತಾ ಇವೆ. ಗ್ರೂಪ್ ಆಕ್ಟಿವಿಟಿ. ಡಿವೈಡ್ ದ ಕ್ಲಾಸ್ ಇಂಟು 3 ಗ್ರೂಪ್ಸ್. ಕ್ಲಾಸ್ ಅನ್ನ 3 ಗುಂಪುಗಳಾಗಿ ಮಾಡಿ. ಈಚ್ ಗ್ರೂಪ್ ವಿಲ್ ಪಿಕ್ 1 ನ್ಯಾಷನಲ್ ಫೆಸ್ಟಿವಲ್ ಅಂಡ್ ಡಿಸ್ಕಸ್ ಇನ್ ದೇರ್ ಗ್ರೂಪ್ ಹೌ ಇಟ್ ಈಸ್ ಸೆಲೆಬ್ರೇಟೆಡ್. ಈಗ ಗಾಂಧಿ ಜಯಂತಿ, ಇಂಡಿಪೆಂಡೆನ್ಸ್ ಡೇ, ಮತ್ತ ಜನವರಿ 26 ಗಣರಾಜ್ಯೋತ್ಸವ. ಇಂಥವನ್ನ ಯಾವ ರೀತಿ ಸೆಲೆಬ್ರೇಟ್ ಮಾಡ್ತಾರ ಅನ್ನೋದನ್ನ ಹೇಳಿ ಅಂತ ಕೇಳೋರು. ಆಸ್ಕ್ ದೆಮ್ ಟು ಡ್ರಾ ಅ ಪಿಕ್ಚರ್ ಆಫ್ ದ ಫೆಸ್ಟಿವಲ್ ಆನ್ ಚಾರ್ಟ್ ಪೇಪರ್. ಒಂದು ಪೇಪರ್ ನಲ್ಲಿ ಇದನ್ನ ಚಿತ್ರವನ್ನ ಬಿಡಿಸಿ ಅಂತ ಹೇಳೋದು ಅವ್ರಿಗೆ. ಗ್ರೂಪ್ ಆಕ್ಟಿವಿಟಿ ಚೆನ್ನಾಗಿದೆ ನೋಡ್ರಿ, ಇದನ್ನ ಮಾಡಿ. ಡ್ರಾ ದ ಪಿಕ್ಚರ್ ಆಫ್ ಎನಿ ಫೆಸ್ಟಿವಲ್ ಯು ಲೈಕ್ ಅಂಡ್ ಕಲರ್ ಇಟ್. ನಿಮಗೆ ಇಷ್ಟವಾದ ಯಾವುದಾದ್ರೂ ಒಂದು ಫೆಸ್ಟಿವಲ್ ದ ಚಿತ್ರವನ್ನ ಬರೆದು ಅದಕ್ಕೆ ಕಲರ್ ಹಚ್ಚಿರಿ. ನೀವು ಮುಸ್ಲಿಂ ಆಗಿದ್ರ ಈದ್ ಮಿಲಾದ್ ಬಾಯಿ ಅಂತ ಅಪ್ಕೊಂತಾರಲ್ಲ ಅದು. ಕ್ರಿಶ್ಚಿಯನ್ ಆಗಿದ್ರೆ ಕ್ರಿಶ್ಚಿಯನ್ದು ಆ ತರ ಚಿತ್ರವನ್ನ ಇಲ್ಲಿ ರಚಿಸ್ರಿ. ನೆಕ್ಸ್ಟ್, ವಾಟ್ ಫಂಕ್ಷನ್ ಹ್ಯಾವ್ ಯು ಸೆಲೆಬ್ರೇಟೆಡ್ ಆಟ್ ಯುವರ್ ಹೋಮ್ ಆರ್ ಕಮ್ಯುನಿಟಿ? ದೀಪಾವಳಿ ಅಂತ ಹೇಳ್ತಲ್ಲ, ದಿವಾಲಿ ಆರ್ ದಿವಾಲಿ ಅಂತಾನೆ ಹೇಳ್ತಾರ ಅದಕ್ಕ. ಈಗ ಅಲ್ಲಿ ನೋಡಿದ್ವಲ್ಲ ದಿವಾಲಿ. ಹೌ ಡಿಡ್ ಯು ಸೆಲೆಬ್ರೇಟ್ ಇಟ್? We light a lamp. In Deepavali, we light a lamp. ದೀಪವನ್ನ ಹಚ್ಚಿ ಸೆಲೆಬ್ರೇಟ್ ಮಾಡ್ತೀವಿ. ಸಿಂಗ್ ಅಂಡ್ ಎಂಜಾಯ್. ಆಕ್ಟಿವಿಟಿ 11, ಸಿಂಗ್ ಅಂಡ್ ಎಂಜಾಯ್ ನೋಡ್ರಿ. ಬೆಳಗಿನ ಜಾವಕ್ಕೆ ಮೂಡಲು ಕೆಂಪಾದಾಗ, ಸ್ವಾಮಿ ಮೂಡಿ ಬರುವಾಗ, ಆಡಿ ಆಡಿ ಅಳುತ್ತಾನ ಜೋಜೋ. ಕಂಚಿನ ಬಟ್ಟಲಾಗ ಮಿಂಚಣ್ಣೆ ಬಿಟ್ಟುಕೊಂಡು, ತೀಡಿ ತೀಡಿ ಹಚ್ಚುವಾಗ, ಕಾಡಿ ಕಾಡಿ ಅಳತಾನ ಜೋಜೋ. ಚೆನ್ನಾಗೈತ್ ನೋಡ್ರಿ. ಬೆಳಗಿನ ಜಾವಕ್ಕೆ ಮೂಡಲು ಕೆಂಪಾದಾಗ, ಸ್ವಾಮಿ ಮೂಡಿ ಬರುವಾಗ, ಆಡಿ ಆಡಿ ಅಳತಾನ ಜೋಜೋ. ಕಂಚಿನ ಬಟ್ಟಲಾಗ ಮಿಂಚಣ್ಣೆ ಬಿಟ್ಟುಕೊಂಡು, ತೀಡಿ ತೀಡಿ ಹಚ್ಚುವಾಗ, ಕಾಡಿ ಕಾಡಿ ಅಳತಾನ ಜೋಜೋ.
Next, paste a photograph of any celebration at your home. ನಿಮ್ಮ ಮನೆಯಲ್ಲಿ ಆಚರಿಸಿದ ಯಾವುದೇ ಹಬ್ಬದ ಒಂದು ಚಿತ್ರವನ್ನ ಇಲ್ಲಿ ಹಚ್ಚಿ. ಆರ್ ಅಥವಾ ನೈಬರ್ಹುಡ್ ಇನ್ ದ ಸ್ಪೇಸ್ ಬಿಲೋ. ನಿಮ್ಮ ಸಂಬಂಧಿಕರು ಅಲ್ಲೇ ಸೆಲೆಬ್ರೇಟ್ ಮಾಡಿದಂತಹದ್ದಾದ್ರೂ ಸರಿ, ನಿಮ್ಮ ಮನೆಯಲ್ಲಿ ಆಗಿದ್ರೂ ಸರಿ, ಇಲ್ಲ ನಿಮ್ಮ ಮನೆಯ ಪಕ್ಕದಲ್ಲಿ ಸೆಲೆಬ್ರೇಟ್ ಮಾಡಿದ್ದು ಚಿತ್ರವಿದ್ರ ಹಚ್ಚಿ ಈ ಜಾಗದಲ್ಲಿ. ನೆಕ್ಸ್ಟ್ ವರ್ಕ್ಶೀಟ್ ಕೊಟ್ಟರು ನೋಡ್ರಿ. ದಿಸ್ ಈಸ್ ಯುವರ್ ಫ್ಯಾಮಿಲಿ ಟ್ರೀ. ರೈಟ್ ದ ನೇಮ್ಸ್ ಆಫ್ ಯುವರ್ ಫ್ಯಾಮಿಲಿ ಮೆಂಬರ್ಸ್ ಇನ್ ದ ಫ್ರೂಟ್ಸ್ ಹ್ಯಾಂಗಿಂಗ್ ಇನ್ ದ ಟ್ರೀ. ಇಲ್ಲೇ ಇಲ್ಲಿ ನೋಡ್ರಿ ಏನಂದ್ರ, ಒಂದಕ್ಕ ನಿಮ್ಮ ಅಜ್ಜ, ಗ್ರ್ಯಾಂಡ್ ಫಾದರ್, ಗ್ರ್ಯಾಂಡ್ ಮದರ್. ಆಯ್ತಾ? ನೆಕ್ಸ್ಟ್ ಗ್ರ್ಯಾಂಡ್ ಫಾದರ್, ಗ್ರ್ಯಾಂಡ್ ಮದರ್. ಆ ನಂತರ ಗ್ರ್ಯಾಂಡ್ ಫಾದರ್, ಗ್ರ್ಯಾಂಡ್ ಮದರ್ ಅವರಿಗೆ ಸನ್ಸ್, ಫಾದರ್, ಅಂಕಲ್, ಅಂದ್ರ ಇವ್ರಿಗೆ ಇವ್ರ ಸನ್, ನಿಮಗ ಫಾದರ್, ಇವರು ಮಕ್ಕಳು, ಸನ್ ಡಾಟರ್, ಇವ್ರಿಗೆ ಇವರು ಮಕ್ಕಳು. ಅಂಕಲ್ಗೂ ಮಕ್ಕಳಿತ್ತಂದ್ರ ಇದರೊಳಗೆ ಒಂದೈತಂದ್ರ ಇವರು ಒಬ್ರ ಸಿಸ್ಟರ್ ಇನ್ ಲಾ, ಇಲ್ಲ ಅಂಟಿ, ಇವರು ಅಂಕಲ್ ಅನ್ಕೊಳ್ರಿಬೇಕಂದ್ರ ಈ ತರ ಹೆಸರನ್ನ ಬರೀರಿ. ನಿಮ್ಮ ಫ್ಯಾಮಿಲಿ ಟ್ರೀ ಅನ್ನ ಬರೀರಿ. ಚಿಕ್ಕಮ್ಮ, ಚಿಕ್ಕಪ್ಪ, ನೀವು, ನಿಮ್ ತಮ್ಮ, ಸಹೋದರರು, ಈ ರೀತಿ ಎಲ್ಲ ಬರಿತೀರಾ, ಬರೀರಿ. ವರ್ಕ್ಶೀಟ್ 2. ಡ್ರಾ ಲೈನ್ ಫ್ರಾಮ್ ದ ಪಿಕ್ಚರ್ ಆಫ್ ದ ಹೌಸ್ ಟು the people who live at your home. For example, if your grandfather lives with you, draw a line between picture of the house and the picture of the grandfather. ಇಲ್ಲಿ ನೋಡ್ರಿ ಏನಂದ್ರ, ನಿಮ್ಮ ಮನೆಯಲ್ಲಿ ಅಜ್ಜ ಇದ್ರು ಅಂದ್ರ ಇದಾರೆ, ಅಪ್ಪ ಇದಾರೆ, ಅಮ್ಮ ಇದಾರೆ, ಅಜ್ಜಿ ಇದಾರೆ, ಸಹೋದರ ಇದಾರೆ, ಅಕ್ಕ ಇದ್ರ ಇದಾರೆ ಅಂತ ಹಾಕಿ. fill in the blank. One is done for you. This is my family. He is my brother. He is my brother. She is my sister. ಅವನು ನನ್ನ ಸಹೋದರ, ಅವಳು ನನ್ನ ಸಹೋದರಿ. ವರ್ಕ್ಶೀಟ್ 3 ನೋಡ್ರಿ. ಕಂಪ್ಲೀಟ್ ದ ಕ್ರಾಸ್ವರ್ಡ್. ಮತ್ತ they are my grandmother, they are my grandfather, they are my father ಹಂಗನ ಹೇಳ್ರಿ. ಕಂಪ್ಲೀಟ್ ದ ಕ್ರಾಸ್ವರ್ಡ್ ಪಜಲ್ ವಿತ್ ದ ಹೆಲ್ಪ್ ಆಫ್ ಪಿಕ್ಚರ್ given. ಕ್ರಿಸ್ಮಸ್ ಆಗುತ್ತೆ ನೋಡ್ರಿ, CHRIST, Christmas. Okay. Next, Diwali. Next ನೋಡ್ರಿ, ಇದು ದಿವಾಲಿ ಆಯ್ತು. ಈದ್ ಉಲ್ ಫಿತ್ರತ್ ನೋಡಿದ್ವಲ್ಲ, ಈದ್ ಉಲ್ ಫಿತ್ರತ್. ನೆಕ್ಸ್ಟ್ ಮ್ಯಾರೇಜ್ ಫಂಕ್ಷನ್ ಇದು.
ಮ್ಯಾರೇಜ್. ಸರಿನಾ? ಇದು ನೋಡ್ರಿ ದಸರಾ, ಆನೆ ಮೇಲೆ ಅಂಬಾರಿ ಐತಲ್ಲ, ದಸರಾ ಆಗತ್ತ. ಒಂದ್ಸರಿ ನೋಡ್ಕೊಂಬಿಡ್ರಿ. ಚಿತ್ರವನ್ನ ಕೊಟ್ರ ಕ್ರಿಸ್ಮಸ್. ಸರಿನಾ? ನೆಕ್ಸ್ಟ್ ಈ ಚಿತ್ರ ದೀಪಾವಳಿಯನ್ನ ಹೇಳುತ್ತ. ಈ ಚಿತ್ರ ಈದ್ ಉಲ್ ಫಿತ್ರತ್ ಅದನ್ನ ಹೇಳುತ್ತಾ. ಇದು ದೀಪವನ್ನ ಹಚ್ಚಾರ, ದಿವಾಲಿ. ಇದು ಮ್ಯಾರೇಜ್, ವಧುವರರು ಅದರಲ್ಲ, ಗ್ರೂಮ್ ಅಂಡ್ ಬ್ರೈಡ್ ಆರ್ ದೇ, therefore this is marriage function. Next worksheet. Shayad is unable to walk properly. ಒಬ್ಬ ಶಾಯದ್ ಎನ್ನುವ ಹುಡುಗ ನಡೆಯಲು ಸಾಧ್ಯವಾಗುತ್ತಿಲ್ಲ. He had just come to your school. ಅವನು ಈಗ ಸ್ವಲ್ಪ ಕಾಲದ ನಂತರ, ಅಂದ್ರ ಈಗ 1-2 ದಿನ ಆಯ್ತು ನಿಮ್ ಸ್ಕೂಲಿಗೆ ಬಂದು. Draw a picture to show how will you help Shayad in class or school. ಏನಂದ್ರ ವೀಲ್ ಚೇರ್ದೊಳಗ ಅವನ್ ಕುಂದರ್ಸಿ ವೀಲ್ ಚೇರ್ ದೂಡ್ಕೊಂಡು ಹೋಗೋ ತರ ಚಿತ್ರವನ್ನ ರಚಿಸ್ರಿ. ಇದಿಷ್ಟು ಈ ವಿಡಿಯೋದಲ್ಲಿ. ಮುಂದಿನ ವಿಡಿಯೋದಲ್ಲಿ ಲೆಸನ್ 2 ಅನಿಮಲ್ಸ್ ಅರೌಂಡ್ ಅಸ್ ಅನ್ನ ನೋಡೋಣ. ಅನಿಮಲ್ಸ್ ಅರೌಂಡ್ ಅಸ್.